ಈ ಸರ್ಕಾರ ಬಂದ ಮೇಲೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದ್ರು, ಬಸ್ ದರ ಏರಿಕೆ ಮಾಡಿದ್ರು, RTC ಅಂದರೆ ಪಹಣಿ ಅದರ ದರವನ್ನು ಕೂಡ ಹೆಚ್ಚಳ ಮಾಡಿದ್ರು. ಇನ್ನೇನು ಉಳಿದಿದೆ ಇವ್ರ ಹತ್ರ? ಈಗ ಇದ್ರ ಮೇಲೆ ಒಂದು ತೆರಿಗೆ ಮೇಲೆ ತೆರಿಗೆ, ಎಲ್ಲೆಲ್ಲಿ ಟ್ಯಾಕ್ಸ್ ಹಾಕೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರೇ, ನೀವು ಗ್ರೇಟ್ ಎಕನಾಮಿಕ್ಸ್ಟು, ನಿಮ್ಗೆ ಇನ್ನೊಂದು ಮಾತ್ರ ಬಾಕಿ ಇದೆ. ನಾನು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಔರಂಗಜೇಬು ಬಾದ್ಶಾ ಇದ್ದಾಗ ನಾನ್ ಮುಸ್ಲಿಮ್ಸ್ ಮೇಲೆ ಜಜಿಯಾ ಅಂತ ಒಂದು ತೆರಿಗೆ ಹಾಕಿದ್ನಂತೆ ಹಿಂದೂಗಳ ಮೇಲೆ. ನೀವು ಅದೊಂದು ತಲೆಗಂದಾಯ ಹಾಕ್ಬಿಟ್ರೆ ನಿಮ್ಗೆ ಹೆಂಗೂ ಹಿಂದುತ್ವ ಅಂದ್ರೆ ಅಷ್ಟಕ್ಕಷ್ಟೇ. ಅದೊಂದು ತೆರಿಗೆ ಹಾಕ್ಬಿಟ್ರೆ ಎಲ್ಲದ್ರ ಮೇಲೂ ತೆರಿಗೆ ಹಾಕಿದಂತ ಒಂದು ಕೀರ್ತಿ ಅಂತಿರೋ ಅಪಕೀರ್ತಿ ಅಂತಿರೋ, ನಿಮ್ಮನ್ನು ಹೊಗಳೋರೆಲ್ಲ ಹೊಗಳಭಟ್ರೆಲ್ಲ ಕೀರ್ತಿ ಅಂತಾರೆ, ಜನ ನಿಮ್ಮನ್ನು ಅದನ್ನು ಅಪಕೀರ್ತಿ ಅಂತಾರೆ. ಅಪಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ, ಇನ್ಯಾವುದೂ ಉಳಿಸಿಲ್ಲ ನೀವು. ಇಷ್ಟೆಲ್ಲ ತೆರಿಗೆ ಹೆಚ್ಚಳ ಮಾಡಿದ ಮೇಲೂ ಕೂಡ ಹಾಲು ಉತ್ಪಾದಕರಿಗೆ 8 ತಿಂಗಳಿಂದ ಅವ್ರಿಗೆ ಕೊಡಬೇಕಾದ ಸಬ್ಸಿಡಿನೇ ಕೊಟ್ಟಿಲ್ಲ. 5 ರೂಪಾಯಿ ಸಬ್ಸಿಡಿ ಕೊಡಬೇಕಿತ್ತಲ್ಲ, ಕೊಟ್ಟಿದ್ದಾರೆ ಕೇಳಿ? ಯಾಕೆ ಅಂದರೆ ಖಜಾನೆ ಖಾಲಿ, ಡೆವಲಪ್ಮೆಂಟಿಗೆ ದುಡ್ಡಿಲ್ಲ. BJP MLAಗಳು ಡೆಲಿಗೇಷನ್ ಹೋಗಿ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೇಳೋದು ಮಾತ್ರ ಅಲ್ಲ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ MLAಗಳು ಹೋಗಿ ಪ್ರಶ್ನೆ ಮಾಡಿದ್ರು, ನಾವ್ ಹೆಂಗ್ ಮುಖ ತೋರಿಸೋದು ಜನರಿಗೆ? ನಾವು ಅಭಿವೃದ್ಧಿಗೆ ನೀವು ಹಣ ಕೊಡದೇ ಇದ್ರೆ ನಾವೆಂಗ್ ಮುಖ ತೋರಿಸೋದು ಅಂತ ಅವರೇ ಜನ ಪ್ರಶ್ನೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೇಳ್ತಾರೆ. ಅಂದ್ರೆ ಈ ಸರ್ಕಾರದ ಪರಿಸ್ಥಿತಿಗೆ ಇದಕ್ಕಿಂತ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಖಜಾನೆ ಖಾಲಿ, ಅಭಿವೃದ್ಧಿ ಗೋತ, ಮಿಲ್ಕ್ ಪ್ರೊಡ್ಯೂಸರ್ಸ್ಗೆ ಹಾಲು ಉತ್ಪಾದಕರಿಗೆ ಸಬ್ಸಿಡಿ ಕೊಡೋ ಯೋಗ್ಯತೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅಂತ್ಯ ಸಂಸ್ಕಾರಕ್ಕೆ BJP ಸರ್ಕಾರ ಇದ್ದಾಗ 5,000 ರೂಪಾಯಿ ಕೊಡ್ತಿತ್ತಲ್ಲ, ಅದನ್ನೂ ನಿಲ್ಲಿಸಿದ್ದಾರೆ ಅಂತ್ಯ ಸಂಸ್ಕಾರಕ್ಕೆ. ಇವತ್ತು ಹಿಂದುಳಿದ ವರ್ಗದ ಸಮುದಾಯ, ಅವು ಹಿಂದುಳಿದ ವರ್ಗದ ವಿವಿಧ ನಿಗಮಗಳಿಗೆ ಇವರೇನು ಸ್ಕೀಮ್ಗಳು ಕೊಡ್ತಾ ಇದ್ರಲ್ಲ, ಗಂಗಾ ಕಲ್ಯಾಣ ಇರ್ಬೋದು, ಸ್ವಯಂ ಉದ್ಯೋಗ ಇರ್ಬೋದು, ವಾಹನ ಖರೀದಿ ಇರ್ಬೋದು, ಅದಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಇವತ್ತು ರಾಜ್ಯದ ಉದ್ದಗಲಕ್ಕೂ ಭಾರತೀಯ ಜನತಾ ಪಾರ್ಟಿ OBC ಮೋರ್ಚಾ ಸ್ಟ್ರೈಕ್ ಮಾಡ್ತಾ ಇದೆ. ಆದರೆ ನೀವು ಅಲೆಮಾರಿ ಸಮುದಾಯಕ್ಕೆ ಹೋದ್ಸರಿ ನಾವು 150 ಕೋಟಿ ಕೊಟ್ಟಿದ್ವಿ, 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಇದು ಈ ಪರಿಸ್ಥಿತಿ. ಇದು ಇಷ್ಟಾದ್ಮೇಲೂ ಕೂಡ ಅವರ್ ಸಿದ್ದರಾಮಯ್ಯ, ಹಿ ಈಸ್ ಒನ್ ಆಫ್ ದ ಗ್ರೇಟ್ ಎಕನಾಮಿಕ್ಸ್ಟ್. ಅದೇ ಹೇಳದ್ನಲ್ಲ, ಹೇಳೋದೊಂದು ಮಾಡೋದೊಂದು. ಹೇಳೋದು ವೇದ, ಹಾಕೋದು ಗಾಳ. ಹಾಗಾಗಿ ಎಲ್ಲ ಬೆಲೆ ಏರಿಸಿದ್ರ ಮೇಲೂ ಅಭಿವೃದ್ಧಿಗೆ ಹಣ ಇಲ್ಲ. ಇದು ಪರಿಸ್ಥಿತಿ. ಅತಿಥಿ ಉಪನ್ಯಾಸಕರಿಗೆ 3-4 ತಿಂಗಳಾದರೂ ಅವ್ರಿಗೆ ಕೊಡಬೇಕಾದ ಗೌರವಧನ ಕೊಡುವ ಯೋಗ್ಯತೆಯೂ ಇಲ್ಲ. ನೀವು ಹೊರಗಡೆ ನೋಡಿ, ಅದೆಷ್ಟು ಸಂಘಟನೆಗಳು ಚಳವಳಿ ಮಾಡ್ತಾ ಇದ್ದಾವೆ, ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಈ ಸರ್ಕಾರದ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ನೀವು ಸಲಹೆ ಕೊಡಿ. ಅಲ್ಲಲ್ಲ, ನೀವು ಹೇಳ್ಬೇಕಲ್ಲ ಸರ್, ಯಾಕಂದ್ರೆ ನಿರಂತರವಾಗಿ ನಡೀತಾ ಇದೆ. ಡೆಲ್ಲಿಗೆ ಹೋಗ್ತಾರೆ, 2ನೇ ಸುತ್ತು ನ್ಯೂಸ್ ಮಾಡ್ತಾ ಇದ್ದಾರೆ. ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು, ಮಾಜಿ ಸಚಿವರು. ಈಗ ಯಾವ ಹಿನ್ನೆಲೆಯಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅವರು ಏನು ಹೇಳಿಲ್ಲ. ಅವರೇ ಹೇಳದೇ ಇರೋದ್ರಿಂದ ನಾನೇ ಈಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕಾಗತ್ತೆ? ನಾನೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸೋದಿಲ್ಲ. ನಾವು ಜನರ ಬದುಕಿನ ವಿಷಯದ ಬಗ್ಗೆ ಚಿಂತಿತರಾಗಿದ್ದೀವಿ. ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಚಿಂತಿತರಾಗಿದ್ದೀವಿ. ರಾಜ್ಯದಲ್ಲಿ ತೆರಿಗೆ ಮೇಲೆ ತೆರಿಗೆ ಏರಿಕೆ ಮಾಡ್ತಿರೋದ್ರ ಬಗ್ಗೆ ನಮ್ಮ ಯೋಚನೆ ಇದೆ. ಹಾಗಾಗಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ನೀವು ಹೇಳಿದ ಸಂಗತಿಗಳ ಬಗ್ಗೆ ನಿಧಾನವಾಗಿ ಯೋಚನೆ ಮಾಡ್ತೀವಿ. ಇಲ್ಲ, ಮೊದಲು ದೇಶ, ಮೊದಲು ಪಕ್ಷ ಅನ್ನೋದು ಕಾಂಗ್ರೆಸ್ ಪಾರ್ಟಿ ನೀತಿ. ನಮ್ಮ ನೀತಿ ಮೊದಲು ದೇಶ, ದೇಶವಾಸಿಗಳು, ಆಮೇಲೆ ನಮ್ಮ ಪಾರ್ಟಿ. ಐ ಆಮ್ ನಾಟ್ ರಮೇಶ್ ಜಾರಕಿಹೊಳಿ. ಸರ್, ಒಂದು ನಿಮಿಷ ಸರ್, ನಿಮ್ಮ ಪಕ್ಷದಲ್ಲಿ ರೇಣುಕಾಚಾರ್ಯ ಒಂದು ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ವಕ್ತಾರ ಹುದ್ದೆ ಇದೆಯಾ ಸರ್? ಅವರು ಭಿನ್ನಮತೀಯ ಚಟುವಟಿಕೆ ನಡೆಸ್ತಿಲ್ಲ, 55 ಶಾಸಕರ ಸಭೆ ಸೇರ್ತಾರೆ. ಇದನ್ನು ಕೂಡ ತಾವು ಏನಂತ ಪರಿಗಣಿಸ್ತೀರಾ ಸರ್? ಯತ್ನಾಳ್ ಭಿನ್ನಮತೀಯ ಅಂತೀರಾ, ಆದ್ರೆ ರೇಣುಕಾಚಾರ್ಯ ಮಾಡ್ತಿರ್ತಕ್ಕಂಥ ಸಭೆಗಳಿಗೆ ತಾವು ಏನಂತ ಕರಿತೀರಾ ಸರ್? ನನಗೆ ಪಕ್ಷದಲ್ಲಿ ಅವ್ರಿಗೆ ಏನು ಜವಾಬ್ದಾರಿ ಇದೆ ಸರ್? ನನಗೆ ಯಾಕಣ್ಣ ಈ ವಿಷಯದಲ್ಲಿ ಎಳಿತೀಯಾ? ನಮ್ಗೆ ಎಳಿಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.